ಶಾಲಿ ಬಾಮ್ಮ ಇಲ್ಲಿ. ನನ್ನ ಎದುರಿಗೆ ಬಾಮ್ಮ. ಬಂದ್ಯಾ? ಹ್ಞೂ ಮಾವ ಬಂದಿದ್ದೀನಿ. ಯಾಕೆ? ನಮ್ಮ ಮನೆ ಅದೃಷ್ಟ ಲಕ್ಷ್ಮಿನ ನೋಡಿದ್ದಾಯ್ತು. ಇನ್ನಿವತ್ತೆಲ್ಲ ಒಳ್ಳೆಯದೇ ಆಗತ್ತೆ. ಮಾವ ಇಷ್ಟು ದೊಡ್ಡ ಮಾತನ್ನ ಆಡಬೇಡಿ, ತುಂಬ ಕಷ್ಟ ಅನ್ನಿಸ್ತಾ ಇದೆ. ಹ್ಞೂ ರೀ, ಹಾಗೆಲ್ಲ ಸಾಮಾನ್ಯ ಮನುಷ್ಯನ ದೇವ್ರ ಹತ್ರಕ್ಕೆ ಏರಿಸ್ಬೇಡಿ. ಏಕೆ? ನಿನ್ನ ಮಗನ್ನ ನೀನು ಅದೃಷ್ಟವಂತ ಅಂತ ಹೇಳ್ತಾ ಇರಲಿಲ್ವಾ? ಬೆಳಿಗ್ಗಾಗಿ ಎದ್ದೇಟಿಗೆ ಅವ್ನ ಮುಖ ನೋಡ್ತಾ ಇರಲಿಲ್ವಾ? ಹಾಗಂತ ಅವನು ಇವಳು ಒಂದೇ ಅಂತ ಹೇಳೋಕ್ಕಾಗುತ್ತಾ? ಖಂಡಿತ ಅಲ್ಲ. ಅವನಿಗಿಂತ 10 ಪಟ್ಟು ಒಳ್ಳೆಯ ಗುಣ, ನಡತೆ, ಗಾಂಭೀರ್ಯ ಇದೆ ನನ್ನ ಸೊಸೆಗೆ. ಇದನ್ನೇ ಬೇಡ ಅನ್ನೋದು. ಯಾರ್ಯಾರನೋ ಹೊಗಳೋ ಉತ್ಸಾಹದಲ್ಲಿ ನನ್ನ ಮಗನ ಕೇವಲ ಮಾಡಬೇಡಿ. ವಾಟ್? ಯಾರ್ಯಾರವನ? ಶಾಂತಿ, ಅವಳನ್ನ ಯಾರೋ ಅಂತಿದೀಯಾ? ನಿನ್ನ ಮಗಳ ಸ್ಥಾನ ತುಂಬೋಕೆ ಬಂದಿರೋದು ಅವಳು. ಪ್ರೀತಿಯಿಂದ ನಡ್ಕೊಳ್ಳೋದನ್ನ ಕಲ್ತ್ಕೋ. ಏನ್ರಿ ನೀವು ನಿನ್ನೆ ಮೊನ್ನೆ ಬಂದವಳ ಮುಂದೆ ನನಗೆ ಉಪದೇಶ ಮಾಡ್ತಾ ಇದ್ದೀರಾ? ನಿನ್ನ ನಡವಳಿಕೆ ಆಗಿದೆ. ಹುಟ್ಟಿದ ಮನೆ, ಅಪ್ಪ ಅಮ್ಮ, ಒಡಹುಟ್ಟಿದವ್ರನ್ನೆಲ್ಲ ಬಿಟ್ಟು ನಮ್ಮನ್ನ ನೆಚ್ಕೊಂಡ್ ಬಂದಿದೆ ಮಗು. ಅವಳನ್ನ ಹೊರಗೆ ನೋಡ್ತಾರ ನೋಡಿದ್ರೆ ನಿನ್ನ ಘನತೆ ತಾನೇ ಕಮ್ಮಿ ಆಗೋದು. ಮಾವ ಅತ್ತೆಗೇನು ಹೇಳಬೇಡಿ, ಅವ್ರು ನನ್ನ ಮಗಳ ಥರ ನೋಡ್ಕೋತಾ ಇದ್ದಾರೆ. ಕೇಳಿದೀಯಾ? ನೀನು ಅವಳನ್ನ ದೂರ ಇಡ್ತಾ ಇದ್ರು ಅವಳನ್ನ ಬಿಟ್ಕೊಡೋದಕ್ಕೆ ತಯಾರಾಗಿಲ್ಲ. ಇದನ್ನ ದೊಡ್ಡತನ ಅಂತ ಅನ್ನೋದು. ಹಾಗಾದ್ರೆ ನನಗೆ ದೊಡ್ಡತನ ಇಲ್ಲ, ನನಗಿರೋದು ಬರೀ ಸಣ್ಣ ಬುದ್ಧಿನೇ ಅಲ್ವಾ? ಮಾತಿಗೆ ಮಾತು ಹೀಗೆ ಬೆಳೆಸ್ತಾ ಹೋದ್ರೆ ಅದನ್ನ ಸಣ್ಣತನ ಅಂತ ಕರೆಯೋದು. ಈಗ ಅದೆಲ್ಲ ಬೇಡ. ಒಂದು ನಿಮಿಷ ಬಾಯ್ಲಿ ಬಾಮ್ಮ, ಬಾಯ್ಲಿ. ಅವಳ ಹೆಗಲ ಮೇಲೆ ಕೈ ಹಾಕು. ಬಾಯ್ಲಿ ನೋಡು. ನೋಡಿದ್ರೆ ಇದು ಅತ್ತೆ ಸೊಸೆ ಎಂದರೆ. ಇನ್ನು ಮುಂದೆ ಯಾವಾಗಲೂ ನೀವಿಬ್ರು ಹೀಗೆ ಇರಬೇಕು, ಸರಿನಾ? ಹತ್ರ ನಿಲ್ಸಿದ ಮಾತ್ರಕ್ಕೆ ನಿನ್ನ ಒಪ್ಕೋತೀನಿ ಅಂತ ಅಂದ್ಕೋಬೇಡ. ಸದ್ಯದಲ್ಲೇ ನೀನು ಈ ಮನೆ ಬಿಟ್ಟು ಹೋಗೇ ಹೋಗ್ತೀಯ. ಆಯ್ತು, ಇನ್ಮೇಲೆ ಇವಳನ್ನ ಅರ್ಗಿಣಿ ಥರ ನೋಡ್ಕೋತೀನಿ. ಸಂತೋಷನಾ? ಬೇಜಾರು ಮಾಡ್ಕೋಬೇಡ ಕಣಮ್ಮ. ಮದುವೆ ಆದ ಹೊಸರಲ್ಲಿ ಹೀಗೆಲ್ಲ ಆಗೋದು ಸಹಜ. ಹೋಗಿ ನಿನ್ನ ಕೆಲಸ ನೋಡ್ಕೋ ಹೋಗು.